ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಾದಾಮ್ ಪೌಡ್ರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಸೇಮ್ ಅದೇ ಥರದ್ದು ಬಾದಾಮ್ ಪೌಡ್ರು. ಆದರೆ ಅಂಗಡಿಗಳಲ್ಲಿ ಸಿಗೋವಂಥ ಬಾದಾಮ್ ಪೌಡ್ರ್ ನಿಜವಾಗ್ಲೂ ಬಾದಾಮಿ ಇರುತ್ತೆ ಅನ್ನೋದು ನನಗೆ ಡೌಟು. ಬರೀ ಫ್ಲೇವರ್ ಇರುತ್ತೇನೋ ಅಂತ ನನಗನ್ಸುತ್ತೆ. ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಬಾದಾಮ್ ಪುಡಿ. ಬಾದಾಮ್ ಪೌಡ್ರ್ ಮಾಡೋದಕ್ಕೆ ನೋಡಿ, ಬಾದಾಮಿ ನಾನು ತೊಗೊಂಡಿದ್ದೀನಿ. ಈ ಬಟ್ಲಿನ ಅಳತೆಯಲ್ಲಿ ನಾನು ತೊಗೊಳ್ತಾ ಇದ್ದೀನಿ. 2 ಬಟ್ಲು ಬಾದಾಮಿ, 1/4 ಬಟ್ಲು ಗೋಡಂಬಿ, ಒಂದು ಸ್ವಲ್ಪ ಪಿಸ್ತಾ, ಇದಿಷ್ಟನ್ನು ಮತ್ತು ಇದ್ರ ಜೊತೆಗೆ ಒಂದು 12ರಿಂದ 15 ಏಲಕ್ಕಿ. ಇದಿಷ್ಟನ್ನು ಶುರುವಿಂದ ಕೊನೆವರೆಗೂ ಇದು ಲೋ ಫ್ಲೇಮಲ್ಲಿನೇ ಸ್ವಲ್ಪ ಹುರಿಬೇಕು. ಇದನ್ನು ಅಂದರೆ ಇದರಲ್ಲಿ ಸ್ವಲ್ಪ ತೇವಾಂಶನ ಇದ್ದರೆ ಹೋಗಲಿ ಅಂತ ನೋಡಿ. ಹುರಿದು ಬಿಟ್ಟಾದಮೇಲೆ ತಣ್ಣಗೆ ಮಾಡಿದ್ದೀನಿ ನಾನು. ನಿಧಾನವಾಗಿ ಇದನ್ನು ಹುರಿಬೇಕು, ಅರ್ಜೆಂಟಲ್ಲಿ ಹುರಿಬೇಡಿ, ಲೋ ಫ್ಲೇಮ್ ಇಟ್ಕೊಂಡೆ ಹುರಿಬೇಕು. ಕಪ್ಪಗಾಗೋದಕ್ಕೆ ಬಿಡಬೇಡಿ, ಬೇಗ ಸಿಪ್ಪೆ ಎಲ್ಲ ಕಪ್ಪಗಾಗುತ್ತೆ. ಬೇಗ ತಿರುಗಿಸ್ತಾನೆ ಲೋ ಫ್ಲೇಮಲ್ಲಿ ಮಾಡಬೇಕು. ಆಮೇಲೆ ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಇದು ನೋಡಿ ಕೇಸರಿ ಸ್ವಲ್ಪ ಹಾಕಿದ್ದೀನಿ. ಇದಿಷ್ಟನ್ನು ನಾನು ಬ್ಲೆಂಡ್ ಮಾಡ್ಕೊತೀನಿ. ಬ್ಲೆಂಡ್ ಮಾಡುವಾಗ ತುಂಬ ಮಾಡಬಾರ್ದು, ತುಂಬ ಗರ್ರ ಅನ್ನಿಸ್ಬಿಟ್ರೆ ಎಣ್ಣೆ ಬಿಟ್ಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ತುಂಬ ನುಣ್ಣಗೆ ಮಾಡ್ತೀನಿ ಅಂತ ಹೋದರೆ ಎಣ್ಣೆ ಬಿಟ್ಕೊಂಡು ಎಲ್ಲ ಉಂಡುಂಡೆ ಆಗಿಬಿಡುತ್ತೆ. ಸ್ವಲ್ಪ ಇದು ಮಿಕ್ಸಿ ಮಾಡುವಾಗ ಗಮನ ಇರಬೇಕು. ಚೆನ್ನಾಗಿ ಹುರಿದು ತಣ್ಣಗೆ ಮಾಡಿರೋದ್ರಿಂದ ಬೇಗ ಪುಡಿ ಆಗುತ್ತೆ. ತುಂಬ ಹೊತ್ತು ತಿರ್ಗ್ಸಕ್ಕೆ ಹೋಗಬೇಡಿ, ಎಣ್ಣೆ ಬಿಟ್ಕೊಂಡು ಉಂಡುಂಡೆ ಆಗಿಬಿಡುತ್ತೆ. ಈಗ ಇದು ಬಾದಾಮ್ ಪುಡಿ ರೆಡಿ ಇದೆ. ಇದ್ರ ಜೊತೆಗೆ ನೀವು ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೋಬೋದು. ನಾನು ಸಕ್ಕರೆ ಹಾಕಿಲ್ಲ, ಯಾಕಂದರೆ ನಾನು ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಸಕ್ಕರೆ ಇದಕ್ಕೆ ಹಾಕ್ತಾಯಿಲ್ಲ. ನಾನು ಬೆಲ್ಲ ಹಾಲು ನಾವು ಮಾಡ್ಕೊತೀವಲ್ಲ, ಬಾದಾಮಿ ಹಾಲು ನಾವು ಮಾಡ್ಕೊತೀವಲ್ಲ, ಆ ಮಾಡ್ಕೊಳ್ಳುವಾಗಲೇ ನಾನು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೀವು ಸಕ್ಕರೆ ಯೂಸ್ ಮಾಡೋರಾದರೆ ಈ ಪುಡಿಗೆ ನೀವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕಿ ಪುಡಿ ಮಾಡ್ಕೋಬೋದು. ಈಗ ಇದನ್ನು ನೋಡಿ ನಾನು ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಹಾಲನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಹಾಲಿಗೆ ಪುಡಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಬೇಕು. ಆವಾಗ ಹಾಲಿಗೆ ಇದು ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೇಮ್ ನೀವೇನು ರೆಡಿ ಬಾದಾಮ್ ಮಿಕ್ಸ್ ತಂದು ಮಾಡ್ತಿರಲ್ಲ ಅದೇ ಥರ ನೋಡಿ. ನಾನೀಗ ಸ್ವಲ್ಪ ಬೆಲ್ಲದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದೀತಾ ಇರೋ ಹಾಲನ್ನು ನಾನು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಾದಾಮ್ ಮಿಲ್ಕ್ ರೆಡಿ ಆಯಿತು. ಬಾದಾಮಿ ಹಾಲು ಸೂಪರಾಗಿ ರೆಡಿ ಆಯಿತು. ನೀವು ಬೇಕಾದ್ರೆ ಬಿಸಿಯಾಗಿ ಕುಡಿಬೋದು, ಇಲ್ಲ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಬೇಕಾದರೂ ಕುಡಿಬೋದು. ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಮೇಲೆ ಮತ್ತೆ ಸ್ವಲ್ಪ ಕೇಸರಿ ಹಾಕಿದ್ದೀನಿ. 1-2 ದಾರ ಕೇಸರಿ ಹಾಕಿದ್ದೀನಿ. ಸ್ವಲ್ಪ ಪಿಸ್ತಾ ನಾನು ಹಾಕಿದ್ದೀನಿ ಮೇಲೆ. ನೋಡಿ ಸೂಪರಾಗಿ ಬಾದಾಮಿ ಹಾಲು ರೆಡಿ ಆಯಿತು.